ಒನ್ ಮೋರ್ ಬ್ರೇಕಿಂಗ್ ಇದೆ, ಇದರ ಬಗ್ಗೆ ನೋಡ್ಕೊಂಬರೋಣ. ಗೃಹಲಕ್ಷ್ಮಿ, ಗೃಹಜ್ಯೋತಿ, ಶಕ್ತಿ ಯೋಜನೆ, ಅನ್ನಭಾಗ್ಯ, ಯುವ ನಿಧಿ, ಇದು ಗ್ಯಾರಂಟಿ. ಈ 5 ಪಂಚ ಗ್ಯಾರಂಟಿಗಳ ಜೊತೆಗೆ ಈಗ ಕಾಂಗ್ರೆಸ್ ಸರ್ಕಾರದಿಂದ, ಡಿಕೆ ಸರ್ಕಾರದಿಂದ ಮತ್ತೊಂದು ಗ್ಯಾರಂಟಿ. ವಸತಿ ರಹಿತರಿಗೆ ರಾಜ್ಯ ಸರ್ಕಾರದಿಂದ ಸೂರಿನ ಭಾಗ್ಯ ಬಹುತೇಕ ಫಿಕ್ಸ್ ಆಗಿದೆ. ಕೊಟ್ಟ ಮಾತಿಗೆ ಬದ್ಧತೆ ಪ್ರದರ್ಶಿಸಲು ಈಗ ಡಿಕೆ ಸರ್ಕಾರ ಸಜ್ಜಾಗಿದೆ. ಬೆಂಗಳೂರು ಸೇರಿ 31 ಜಿಲ್ಲೆಗಳಲ್ಲಿಯೂ ಕೂಡ ತಲಾ 50,000 ನಿವೇಶನ ರೆಡಿ ಆಗಲಿಕ್ಕಿದೆ. ಪ್ರತಿ ಜಿಲ್ಲೆಯಲ್ಲಿಯೂ ತಲಾ 50,000 ನಿವೇಶನಗಳ ಹಂಚಿಕೆ ಅನ್ನುವಂಥದ್ದು ಡಿಕೆ ಸರ್ಕಾರದಿಂದ ಆಗುತ್ತೆ. ನಿಮ್ಮ ಪಕ್ಷದ ಪ್ರಣಾಳಿಕೆಯಲ್ಲಿ ನಿವೇಶನದ ಭರವಸೆಯನ್ನ ನೀಡಿತ್ತು, ಕಾಂಗ್ರೆಸ್ ಸರ್ಕಾರ ನೀಡಿತ್ತು. ಹೀಗಾಗಿ ಪ್ರತಿ ಜಿಲ್ಲೆಯಲ್ಲಿಯೂ ಕೂಡ 50,000 ಸೈಟ್ ಹಂಚಿಕೆ ಮಾಡ್ತೀವಿ ಅಂತ ಹೇಳಿದ್ದಾರೆ. ಗ್ರಾಮೀಣ ಪ್ರದೇಶಗಳಲ್ಲಿ 30-40 ಅಡಿ ಅಳತೆಯಲ್ಲಿ ಸೈಟ್ ಅನ್ನುವಂಥದ್ದು ಈಗ ಹಂಚಿಕೆ ಆಗುತ್ತೆ. ನಗರ ಪ್ರದೇಶಗಳಲ್ಲಿ 20-30 ಅಡಿ ಅಳತೆಯ ನಿವೇಶನ ಉಚಿತವಾಗಿ ಹಂಚಿಕೆ ಆಗುತ್ತೆ. ರಾಜ್ಯಾದ್ಯಂತ ವಸತಿ ರಹಿತ ಅರ್ಹರಿಗೆ ನಿವೇಶನ ಹಂಚಿಕೆ ಮಹತ್ವದ ಆದೇಶವನ್ನು ಹೊರಡಿಸಿದಂತಹ ಕಂದಾಯ ಮಂತ್ರಿ DCM ಪರಮೇಶ್ವರ್ ಸೈಟ್ ಭಾಗ್ಯ ಸಂಬಂಧ ಈಗಾಗಲೇ ಸರ್ಕಾರಿ ಕಾರ್ಯೋನ್ಮುಖ ಬೆಳವಣಿಗೆಗಳು ಪ್ರಾರಂಭ ಆಗಿದೆ. ಖಾಲಿ ಇರುವಂತಹ ಸರ್ಕಾರಿ ಜಮೀನುಗಳನ್ನು ಗುರುತಿಸಿರುವಂತಹ ಸರ್ಕಾರ, ಆ ಸರ್ಕಾರಗಳಲ್ಲಿ ನಿವೇಶನದ ರಚನೆಗೆ ಅಗತ್ಯ ಇರುವಂತಹ ಎಲ್ಲ ಪ್ರಕ್ರಿಯೆಗಳು ಈ ರೈಟ್ ನಾವು ಈಗ ಸ್ಟಾರ್ಟ್ ಆಗುತ್ತೆ. ವಿಳಂಬಕ್ಕೆ ಆಸ್ಪದ ನೀಡದೆ ಎಮರ್ಜೆನ್ಸಿಯಾಗಿ ತುರ್ತಾಗಿ ಎಲ್ಲ ಒಂದು ಆಗು ಹೋಗುಗಳನ್ನು ಕೈಗೊಳ್ಳುತ್ತಾರೆ ಸರ್ಕಾರ. ಕಂದಾಯ ಇಲಾಖೆಗಳಿಗೆ, ಅಧಿಕಾರಿಗಳಿಗೆ ಪರಮೇಶ್ವರ್ ಇದಕ್ಕೆ ಸಂಬಂಧಪಟ್ಟಂತೆ ಖಡಕ್ ವಾರ್ನಿಂಗ್ ಅನ್ನು ಕೂಡ ಕೊಟ್ಟಿದ್ದಾರೆ. 31 ಜಿಲ್ಲೆಗಳನ್ನು ಸೇರಿ, ಬೆಂಗಳೂರನ್ನು ಸೇರಿ 31 ಜಿಲ್ಲೆಗಳಲ್ಲಿಯೂ ಕೂಡ 50,000 ನಿವೇಶನಗಳ ಹಂಚಿಕೆಗೆ ರೈಟ್ ನಾವು ಈಗ ಸರ್ಕಾರ ರೆಡಿಯಾಗಿದೆ. ಪರಮೇಶ್ವರ್ ಅವರಿಂದ ಒಂದು ಲೆಟರ್ ಬಂದಿದೆ, ಕಂದಾಯ ಇಲಾಖೆಯಿಂದ ಒಂದು ಪತ್ರ ಅನ್ನುವಂಥದ್ದು ರವಾನೆ ಆಗಿದೆ. ಅದರಲ್ಲಿ ಬಹಳ ಸ್ಪಷ್ಟವಾಗಿ ಹೇಳಿದ್ದಾರೆ, ಹಳ್ಳಿ ಪ್ರದೇಶಗಳಲ್ಲಿ ಏನಾದರೂ ನಿವೇಶನ ಇತ್ತು ಅಂತಂದರೆ ಅಲ್ಲಿ ನಿಮಗೆ ಫುಲ್ ಸೈಟ್ 30-40 ಸೈಟ್ ಕೊಡ್ತಾರೆ. ಸಿಟಿಯಲ್ಲಿ ಏನಾದರೂ ಇತ್ತು ಅಂತಂದರೆ 20-30 ಕೊಡ್ತಾರೆ. ಆ್ಯಂಡ್ ಒಂದು ಲೆಟ್ರ್ ಬಂದಿದೆ ಕಂದಾಯ ಇಲಾಖೆಯಿಂದ ಅಂತ ಹೇಳಿದ್ನಲ್ಲ, ಆ ಲೆಟ್ರಲ್ಲಿ ಏನಿದೆ ಅನ್ನುವಂಥದ್ದನ್ನು ನೋಡ್ಕೊಂಬರೋಣ. ಈ ಲೆಟ್ರು ಕಂದಾಯ ಇಲಾಖೆಯಿಂದ ಬಂದಿದೆ. ಇದನ್ನು ಬರೆದವರು ಪರಮೇಶ್ವರ್ ಅವರು, DCM ಪರಮೇಶ್ವರ್ ಅವರು. ಅವರ ಕಚೇರಿಯಿಂದ ಬಂದಂತಹ ಪತ್ರ ಏನು ಅನ್ನುವಂಥದ್ದನ್ನು ನೋಡ್ಕೊಂಡು ಬರೋಣ. ಎಸ್, ನಮ್ಮ ಸರ್ಕಾರವು ಅಧಿಕಾರಕ್ಕೆ ಬರುವ ಮುನ್ನ ಚುನಾವಣಾ ಪ್ರಣಾಳಿಕೆಯಲ್ಲಿ ನಿವೇಶನ ನೀಡುವ ವಾಗ್ದಾನವನ್ನು ನೀಡಲಾಗಿದೆ. ಪ್ರತಿ ಜಿಲ್ಲೆಯಲ್ಲಿ 50,000 ನಿವೇಶನ ಹಂಚಿಕೆಗೆ ಚಿಂತನೆ ಮಾಡಿದ್ದೀವಿ ಅಂತ ಪರಮೇಶ್ವರ್ ಹೇಳಿದ್ದಾರೆ. ಗ್ರಾಮೀಣ ಪ್ರದೇಶಗಳಲ್ಲಿ 30-40 ಅಡಿ ಅಳತೆಯ ಸೈಟ್ಗಳನ್ನು ಹಂಚಲಾಗಿದೆ. ಆ್ಯಂಡ್ ನಗರ ಪ್ರದೇಶಗಳಲ್ಲಿ, ಸಿಟಿ ಅಂತ ಹೇಳಿದ್ನಲ್ಲ, ಆ ಸಿಟಿಯಲ್ಲಿ 20-30 ಅಡಿ ಅಳತೆಯ ನಿವೇಶನಗಳನ್ನು ಹಂಚಲಾಗುತ್ತೆ. ನಿವೇಶನಗಳನ್ನು ಶೀಘ್ರವೇ ಸರ್ಕಾರ ಸಿದ್ಧಪಡಿಸಬೇಕಾಗಿದೆ, ಸರ್ವೆ ಮಾಡಬೇಕಾಗಿದೆ. ಸರ್ಕಾರದ ಖಾಲಿ ಜಮೀನುಗಳನ್ನು ತಕ್ಷಣವೇ ಗುರುತಿಸಿ ಇದಕ್ಕೆ ಸಂಬಂಧಪಟ್ಟಂತಹ ಮುಂದಿನ ಎಲ್ಲ ಕಾರ್ಯಗಳನ್ನು ನಾವು ಮಾಡ್ತೀವಿ ಅಂತ ಪರಮೇಶ್ವರ್ ಹೇಳಿದ್ದಾರೆ. ನಿವೇಶನಗಳ ರಚನೆಗೆ ಅಗತ್ಯವಿರುವಂತಹ ಎಲ್ಲ ಕಾರ್ಯಗಳು ಇನ್ನೇನು ಕೆಲವೇ ದಿನಗಳಲ್ಲಿ ಪ್ರಾರಂಭ ಆಗುತ್ತೆ. ನಮ್ಮ ಸರ್ಕಾರ ಅಧಿಕಾರಕ್ಕೆ ಬರೋಕ್ಕಿಂತ ಮುಂಚೆ ಇದರ ಬಗ್ಗೆ ನಾವು ಹೇಳಿದ್ವಿ. ಸೊ ಅದಕ್ಕೆ ಸಂಬಂಧಪಟ್ಟಂತೆ ಈಗ ನಾವು ನಡೆದುಕೊಳ್ತಾ ಇದ್ದೀವಿ. ಯಾವ್ಯಾವ ಜಿಲ್ಲೆಗಳಲ್ಲಿ ಖಾಲಿ ಜಾಗ ಇದೆ, ಆ ಖಾಲಿ ಜಾಗ ಸರ್ಕಾರಕ್ಕೆ ಸಂಬಂಧಪಟ್ಟಿದೆ ಅನ್ನುವಂಥದ್ದನ್ನು ಗುರುತು ಹಚ್ಚಿ ಕಂಡುಹಿಡಿದು ಅಲ್ಲಿ ನಾವು ನಿವೇಶನಗಳನ್ನು ಆರಂಭ ಮಾಡ್ತೀವಿ. ಸೊ ಆ ಖಾಲಿ ಜಾಗ ಸಿಟಿಯಲ್ಲೇ ಒಂದು ವೇಳೆ ಏನಾದರೂ ಇದ್ದರೆ ನಿಮಗೆ ಹಾಫ್ ಸೈಟ್, ನಾಗಲೇ ಹೇಳಿದ್ನಲ್ಲ, 20-30 ಸೈಟ್ ಬರುತ್ತೆ. ಆ ನಿವೇಶನದ ಜಾಗ ಏನಾದರೂ ಊರಿಂದ ಆಚೆಗೆ ಬೇರೆ ಯಾವುದಾದ್ರೂ ಹಳ್ಳಿಯಲ್ಲಿದ್ದರೆ ಆಗ ನಿಮಗೆ ಫುಲ್ ಸೈಟ್ ಬರುತ್ತೆ, 30-40 ಸೈಟ್ ಬರುತ್ತೆ. ಎಸ್, ಹ್ಯಾಂಡ್ ಇದಕ್ಕೆ ಸಂಬಂಧಪಟ್ಟಂತೆ ಒನ್ ಮೋರ್ ಬ್ರೇಕಿಂಗ್ ಇದೆ. ಲೆಟ್ಸ್ ಚೆಕ್ ಇಟ್ ಔಟ್. ಆ ಬ್ರೇಕಿಂಗ್ ಏನು ಅನ್ನುವಂಥದ್ದನ್ನು ನೋಡ್ಕೊಂಬರೋಣ. ಬ್ರೇಕಿಂಗ್ ಸರ್ಕಾರದಿಂದ 50,000 ಸೈಟ್ಗಳ ಭರ್ಜರಿ ಘೋಷಣೆಯಾಗಿದೆ. ಆದರೆ ಹಂಚಿಕೆ ವೇಳೆ ಆಕ್ರಮಕ್ಕೆ ಬ್ರೇಕ್ ಹಾಕೋದು ಹೇಗೆ? ಅರ್ಹರಲ್ಲದವರಿಗೆ ನಿವೇಶನ ಹಂಚಿಕೆ ತಡೆಯೋದು ಹೇಗೆ? ಯಾರ್ಯಾರು ಅದಕ್ಕೆ ಕೆಪಬಲ್ ಇಲ್ಲ ಅವರಿಗೆ ಹೆಂಗೆ ಕೊಡೋದು ಸೈಟು? ಒಂದೇ ಕುಟುಂಬದ ಹಲವರು ಸೈಟ್ ಪಡೆಯುವಂತಹ ಸಾಧ್ಯತೆಗಳು ಇದೆ. ವಸತಿ ರಹಿತದಲ್ಲದವರಿಗೆ ಪತ್ತೆಗೆ ಮಾನದಂಡಗಳೇನು? ರಾಜಕೀಯ ಸಂಪರ್ಕ ಪ್ರಭಾವಿಗಳಿಗೆ ಆದ್ಯತೆ ಸಿಗೋ ಸಾಧ್ಯತೆ ಅನ್ನುವಂಥದ್ದು ಕೂಡ ಇದೆ. ಸರ್ಕಾರಿ ಜಮೀನನ್ನು ಗುರುತಿಸುವ ಹಂತದಲ್ಲಿ ನಡೆಯಬಹುದು ಕೆಲ ಡೀಲ್ಗಳು. ಈ ಸಂಭಾವ್ಯ ಅಕ್ರಮಗಳನ್ನು ಹೇಗೆ ತಡೆಯಲಿಕ್ಕೆ ಕಂದಾಯ ಇಲಾಖೆ ಪ್ಲ್ಯಾನ್ ಅನ್ನು ಮಾಡಿಕೊಂಡಿದೆ? ಯಾವ್ಯಾವ ಸೈಟ್ಗಳು ಸರ್ಕಾರಕ್ಕೆ ಸಂಬಂಧಪಟ್ಟಿದೆ ಅನ್ನೋದನ್ನು ಹೆಂಗೆ ಕಂಡುಹಿಡಿತೀರಿ? ಅಥವಾ ಆ ಸಂದರ್ಭದಲ್ಲಿ ಏನಾದರೂ ಡೀಲ್ಗಳಾಗಲ್ಲ, ಗೋಲ್ಮಾಲ್ ಆಗಲ್ಲ ಅನ್ನುವಂತಹ ವಿಚಾರಗಳು ಹೆಂಗೆ ನಾವು
ತಿಳ್ಕೊಳ್ಬೇಕು. ಮತ್ತು ಒಂದೇ ಕುಟುಂಬದಲ್ಲಿ 4 ಜನ ಇರ್ತಾರೆ. ಅಣ್ಣನಿಗೂ ಸೈಟು, ತಂಗಿಗೂ ಸೈಟು, ಅಪ್ಪನಿಗೂ ಸೈಟು, ಮಗನಿಗೂ ಸೈಟು, ಮಗಳಿಗೂ ಸೈಟು, ಹೆಂಡತಿಗೂ ಸೈಟು, ಹೀಗೆ ಒಂದೇ ಕುಟುಂಬದಲ್ಲಿ ಅನೇಕ ಜನರು ಸೈಟ್ ತೆಗೆದುಕೊಳ್ಳಲ್ಲ ಅಂತ ಏನು ಗ್ಯಾರಂಟಿ? ಇದಕ್ಕೆಲ್ಲ ಕಂದಾಯ ಇಲಾಖೆ ಹೆಂಗೆ ಕತ್ತರಿ ಹಾಕುತ್ತೆ? ಹೆಂಗೆ ಈ ಒಂದು ಯೋಜನೆಯನ್ನು ಅದ್ಭುತವಾಗಿ ಎಕ್ಸಿಕ್ಯೂಟ್ ಮಾಡಿ ಯಾರ್ಯಾರು ನಿವೇಶನದ ಆಸೆಯಲ್ಲಿ ಇದ್ದಾರೋ ಅವರಿಗೆ ಕೊಡುತ್ತೆ ಅನ್ನುವಂಥದ್ದನ್ನು ಕಾದು ನೋಡಬೇಕಾಗಿದೆ.